ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯುವರ್ ಸ್ಫೂರ್ತಿ. ಇವಾಗ ಒಂದು ಕಾಲ್ ಬಂತು. ಆ್ಯಕ್ಚುಲಿ ಇವಾಗ ಅರೌಂಡ್ 9 ಆಗಿರ್ಬೋದು ಟೈಮ್. ಸೊ ಯಾವುದೋ ಒಂದು ನಾಯಿ ಮರಿಗೆ ಇನ್ನೊಂದು ನಾಯಿ ಕಚ್ಚಿದೆ ಅಂತ ಕಾಲ್ ಬಂತು. ಸೊ ಹೋಗ್ತಾ ಇದ್ದೀನಿ, ಟ್ರೀಟ್ಮೆಂಟ್ ಮಾಡೋಣ. ಅಪ್ಡೇಟ್ ಮಾಡ್ತಾ ಇರ್ತೀನಿ, ಕೀಪ್ ಫಾಲೋಯಿಂಗ್. ಎಲ್ಲರೂ ಗಾಯ ಆಗಿದೆ, ಚೆಕ್ ಮಾಡೋಣ. ನೋವಾಗಿದೆಯಾ? ಅಲ್ಲಿಗಿಲ್ಲ, ಓಕೆ ನೋವಾಗಿದೆ. ಧೀರಜನ ತಗೊಂಡ್ಬಂತು. ಹಾಂ, ಯಾವ್ದೋ ಬೇರೆ ಕಾಯಿತ್ತಲ್ಲ, ಹಾಂ, ಅದು ಬಾಯಿ ಕಚ್ಕೊಂಡು ತಗೊಂಡು ಹೋಗ್ತಿತ್ತು. ಹಾಂ, ನೋಡಿ ಬಿಡಿಸಿ ತಗೊಂಡ್ಬಂದು ಇಲ್ಲಿ ನನಗೆ ಇವ್ರಿಗೆ ಮಾತಾಡ್ಸಕ್ ಬಂದು ಏನ್ ಮಾಡ್ಬೇಕು ಅಂತ. ಅವಾಗ ನಾನು ಅಲ್ಲ ಇದ್ರದ್ದು ಬ್ರದರ್ಸ್ ಅಲ್ಲಿದಾವ? ಯಾವ್ದಿಲ್ಲ, ಇದು ಸಿಂಗಲ್ ಸಪ್ರೇಟ್ ಇತ್ತು ನಾಯಿ ಇದು. ಮತ್ತೆ ಅಲ್ಲೇ ಯಾಕೆ ಬಿಡ್ತಾ ಇದೀವಿ ಇವಾಗ? ಇಲ್ಲ ಇಲ್ಲಿ ಒಳಗಡೆ ಬಿಡೋಣ, ಗೇಟ್ ಒಳಗಡೆ. ಹಾಂ, ಗಾಯಕ್ಕೆ ಗರ ಸೊ ಸೇಫ್ ಆಗಿರೋ ಪ್ಲೇಸಿಗೆ ಬಿಡಕ್ಕೆ ಹೋಗ್ತಾ ಇದೀವಿ. ಓಕೆ, ಹಾಲು ನೀರು ಆ ಥರದ್ದು ಏನಾದ್ರು ಹಾಕಿ ನೋಡ. ಅದು ಹೆದ್ರಿದೆ ಅಷ್ಟೇ, ಜಾಗ ಚೇಂಜ್ ಆಗಿದೆಯಲ್ಲ, ಹೆದ್ರಿದೆ ಅಷ್ಟೇ. ಅದೆಲ್ಲ ತಪ್ಪಿಸ್ಕೊಂಡ್ ಬಂದಿರ್ಬೇಕು, ಯಾರು ತಗೊಂಬಂದ್ ಬಿಟ್ಟಿರ್ಬೇಕು. ಈ ಸಲ ನಾಯಿ ಕಚ್ಚಿತ್ತು, ಇವಾಗ ಓಡಾಡ್ತಿದೆ ಅದು. ಅದು ನೋಡೋಣ ಬಿಡಿ, ಅದು ಇನ್ನೊಂದ್ಸರಿ ನಾಳೆ ಒಂದ್ಸರಿ ಅಪ್ಡೇಟ್ ಮಾಡಿ. ಸೊ ಅದು ಯಾವುದೋ ಅನ್ನೋನ್ ಮರಿ, ಅದು ಯಾವುದೋ ದೊಡ್ಡ ನಾಯಿ ಕಚ್ಚಿದ್ದು ಅಂತ ಬಿಡಿಸ್ಕೊಂಬಂದು ಈ ಕಡೆ ಎಲ್ಲೋ ಇಟ್ಟಿದ್ರು. ಟ್ರೀಟ್ಮೆಂಟ್ ಆಗಿದೆ, ಇನ್ನೊಬ್ರು ನೋಡ್ಕೊತೀನಿ ಅಂತ ಅಂದರು. ಸೊ ಅವ್ರ ಮನೆಗೆ ಹೋಗಿ ಬಿಟ್ವಿ ಇವಾಗ. ಅದ್ರ ಜೊತೆ ಇನ್ನೊಂದು ನಾಯಿ ಮರಿನೂ ಇದೆ, ಅದೇನೋ ಹೆದರಿದೆ ಫುಲ್ಲು. ನೋಡೋಣ, ನಾಳೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ಇವಾಗ ಮೆಡಿಕೇಶನ್ಸ್ ಕೊಟ್ಟಿದೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ಕೀಪ್ ಫಾಲೋಯಿಂಗ್ ಮೀ. ಅಲ್ಲಿಗಿದೆಯಾ? ಇವಾಗ ನೋಡಿಲ್ಲ, ಬೆಳಗ್ಗೆ ನಾನು ಹಾಕಿದ್ದೆ ಹಾಲು ಬಿಸ್ಕೆಟ್ ಎಲ್ಲ ಮಾತಾಡ್ತಾ ಇತ್ತು. ಹೌದಾ? ಅದು ಕುಣ್ತಿತ್ತಲ್ಲ, ಸರಿ ಹೋಗಿದ್ಯಾ? ಬೈ. ಹಾಂ ಹಾಂ, ಅದೇನೊಂದು 2 days ಸ್ವಲ್ಪ ಭಯ ಬಿಟ್ರೆ ಇನ್ನ ಜೋವಿಯಲ್ ಆಗುತ್ತೆ. ಅದೇ ಎದ್ರುಕೊಂಡಿದೆ, ಹತ್ರ ಬಂದ್ರೆ ಎದುರುತ್ತೆ, ಇಲ್ಲ ಇದ್ರ ಜೊತೆ ಆಟ ಆಡ್ತಾ ಇದೆ. ಸರಿ, ನಾ ಬಂದ್ರೆ ಎದುರುತ್ತೆ ಅಷ್ಟೇ. ಸರಿ ಆಯ್ತು. ನೀವು ಇದಕ್ಕೆಲ್ಲ ಇದು ಮಾಡ್ತೀವಿ. ಹಾಂ, ನಾನು ಅನಿಮಲ್ ರೆಸ್ಕ್ಯೂರು. ಅದೇ ನೆನ್ನೆ ಟ್ರೀಟ್ಮೆಂಟ್ ಮಾಡಿದ್ನಲ್ಲ, ಅದಕ್ಕೆ ಹೆಂಗಿದೆ ಅಂತ ನೋಡ್ಕೊಳ್ಳೋಣ. ಫೋನ್ ನಂಬರ್ ಇದೆಯಾ? ಹಾಂ, ಫೋನ್ ನಂಬರ್ ಇದೆ. ಸರಿ, ಯಾವಾಗ ಎಷ್ಟೋ ಸಲ ನೋಡ್ತೀನಿ, ಆದ್ರೆ ಗೊತ್ತಿರಲ್ಲ ಯಾರಿಗೆ ಹೇಳ್ಬೇಕು ಅಂತ. ಸರಿ ಸರಿ ಆಯ್ತು. ಸೊ ನೀವು ಇಷ್ಟೊತ್ತು ನೋಡಿದ್ದು ಡಾಗ್ ಬೈಟ್ ರೆಸ್ಕ್ಯೂ ಕೇಸ್. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ನಾವು. ಸೊ ನನ್ನ ವೀಡಿಯೋಸ್ ನೋಡ್ತಾ ನೋಡ್ತಾ ನಿಮ್ಗೊಂದು ಡೌಟ್ ಹುಟ್ಟಿರ್ಬೋದು, ನಮಗೇನಾದರೂ ಮನೆ ಹತ್ರ ಯಾವ್ದಾದ್ರು ಪ್ರಾಣಿಗಳಿಗೆ ಈ ಥರ ಆದರೆ ಏನು ಮಾಡೋದು ಅಂತ. ಸೊ ಡಾಗ್ ಬೈಟ್ ಕೇಸಸಲ್ಲಿ ಏನಾಗುತ್ತೆ ಅಂದರೆ, ಸೊ ಒಂದು ನಾಯಿ ಇನ್ನೊಂದು ನಾಯಿಗೆ ಅಥವಾ ಇನ್ನೊಂದು ಪ್ರಾಣಿಗೆ ಕಚ್ಚಿದಾಗ ಆ ಉಂಡನ್ನು ಯಾವತ್ತೂ ನಾವು ಬೇರ್ ಹ್ಯಾಂಡ್ಸಿಂದ ಟಚ್ ಮಾಡೋಕ್ಕೆ ಹೋಗಬಾರ್ದು. ಸೊ ಬೇಸಿಕ್ಕಾಗಿ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅಂದರೆ, ನೀವು ಫಸ್ಟ್ ಏಡ್ ಥರ ಅದಕ್ಕೆ ಅರಿಶಿಣದ ಪುಡಿ ಹಾಕಿ ಕೈ ಬಿಡ್ಬೋದು. ಅರಿಶಿಣದ ಪುಡಿ ಹಾಕಿದ್ಮೇಲೆ ಅಫ್ಕೋರ್ಸ್ ಇಟ್ ನೀಡ್ಸ್ ಡಾಕ್ಟರ್ಸ್ ಟ್ರೀಟ್ಮೆಂಟ್. ಓಕೆ, ಸೊ ನೀವೇನು ಮಾಡಬೇಕು, ತಕ್ಷಣ ಯಾವುದಾದ್ರು ಲೋಕಲ್ ರೆಸ್ಕ್ಯೂಯರ್ಸ್ಗೆ ಅಥವಾ ಹತ್ತಿರದಲ್ಲಿರೋ ವೆಟನರಿ ಹಾಸ್ಪಿಟ್ಲಿಗೆ ಒಂದು ಪ್ರಾಣಿನ ಕರ್ಕೊಂಡು ಹೋಗಬೇಕು. ಸೊ ನೀವು ಈ ಊರಿನ ನನ್ನ ವ್ಲಾಗ್ ನೋಡ್ತಾ ಇದ್ರೆ ನಿಮಗೇನೂ ಪ್ರಾಬ್ಲಮ್ ಇಲ್ಲ, ನೀವು ಡೈರೆಕ್ಟ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ, ಸೊ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ, ನನ್ನ ಫೇಸ್ಬುಕ್ ಪೇಜ್ ಐ ಡಿ ಎಲ್ಲ ಹಾಕಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ಬಂದು ಅಲ್ಲಿ ಡೈರೆಕ್ಟ್ ಕಾಲ್ ಹೊಡಿಬೋದು. ಸೊ ಯಾ, ಇಷ್ಟು. ಆ್ಯಂಡ್ ದಿಸ್ ಈಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ವ್ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋ ಮೀ. ಹೆಚ್ಚು ರೆಸ್ಕ್ಯೂಗಾಗಿ. ಬಾಯ್.